ಹಾಯ್ ಆಲ್, ನಾವಿವತ್ತು ನೋಡೋಣ 5 ಇಯರ್ಸ್ ಬೇಬಿಗಳನ್ನ ಕುರ್ತಾ ಹೇಗೆ ರೆಡಿ ಮಾಡೋದಂತ. ಸೊ ಶೋಲ್ಡರ್ 10 ಇದೆ. ಶೋಲ್ಡರ್ ಡಿವೈಡೆಡ್ ಬೈ 2 ಈಸ್ 5. ಹಾಫ್ ಇಂಚ್ ಡೌನ್ ಕಾಮನ್ ಫಾರ್ ಆಲ್. ನೆಕ್ಸ್ಟ್ ನಾವು ಆರ್ಮ್ ಡೌನ್ಗೆ ಸೇಮ್ ಆ್ಯಸ್ ಶೋಲ್ಡರ್ 5 ಇಂಚೇ ತಗೊಳ್ಬೇಕು. ಆಮೇಲೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಚೆಸ್ಟ್ ಇಲ್ಲಿ 22 ಇಂಚ್ ಇದೆ. ಸೊ ಲೂಸಿಂಗ್ ಅಂತ ನಾನು 2 ಇಂಚ್ ತೊಗೊಂಡಿದ್ದೀನಿ. ನಿಮ್ಮ ಚಾಯ್ಸ್, ನೀವು 1.5 ಇಂಚು ತೊಗೋಬೋದು. ಸೊ 22 + 2 = 24 ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಪ್ಲಸ್ 1 ಇಂಚು ಸೀಮ್ ಅಲೌನ್ಸ್ಗೆ ಕೊಟ್ಟಿದ್ದೀನಿ. ಸೊ ರೆಡಿ ಶೋಲ್ಡರ್ ಎಷ್ಟಿದೆ, ಇಲ್ಲಿ 3 ಇದೆ. 3 ಮಿಡಲ್ ಪಾಯಿಂಟ್ 1.5 ಪಾಯಿಂಟ್ ಮಾಡಿಕೊಂಡು ಅಲ್ಲಿಂದ ವೇಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಸೊ ನನ್ನ ವೇಸ್ಟ್ ಲೆಂತ್ 9 ಇಂಚ್. ನೆಕ್ಸ್ಟ್ ವೇಸ್ಟ್ ರೌಂಡ್ ಎಷ್ಟಿದೆ, 20.5 ಲೂಸಿಂಗ್ 1 ಇಂಚ್ ತೊಗೊಂಡಿದ್ದೀನಿ. ಸೊ 21.5 ಡಿವೈಡೆಡ್ ಬೈ 4 ಅಂತ ತಗೋಬೇಕು ನಾವು. ಸೊ ವೇಸ್ಟ್ ಪ್ಲಸ್ 1 ಅಂದರೆ ಇಲ್ಲಿ 20.5 + 1 ಅಂದರೆ 21.5 ಡಿವೈಡೆಡ್ ಬೈ 4 5 3/8 ಬರುತ್ತೆ. ನಾನು ಅದನ್ನು 5.5 ಅಂತ ತೊಗೊಂಡಿದ್ದೀನಿ. ಇವಾಗ ಚೆಸ್ಟಿಂದ ವೇಸ್ಟಿಗೆ ಲೈನ್ ಜಾಯಿಂಟ್ ಮಾಡಬೇಕು. ನೆಕ್ಸ್ಟ್ ಸೇಮ್ ಶೋಲ್ಡರ್ ಮಿಡಲ್ ಪಾಯಿಂಟಿಂದ ಹಿಪ್ ಲೈನ್ ಎಲ್ಲಿವರೆಗೆ ಬರುತ್ತೆ ಅಂತ. ಸೊ ನಾನಿಲ್ಲಿ 13 ತೊಗೊಂಡಿದ್ದೀನಿ. 13ಅಲ್ಲಿ ನಂದು ಹಿಪ್ ಇವಾಗ 23 ಇದೆ. ಸೊ 23ಗೆ ನಾನು +1 ಲೂಸಿಂಗ್ ಆ್ಯಡ್ ಮಾಡಿದ್ದೀನಿ, 24 ಆಗುತ್ತೆ. 24 ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. ಸೊ ನಾನಿಲ್ಲಿ 6. ಸೊ ನಾರ್ಮಲ್ ಕೇಸಲ್ಲಿ ನೀವು ಹಿಪ್ ರೌಂಡ್ ಇಲ್ಲದಿದ್ದಾಗ ಸೇಮ್ ಚೆಸ್ಟ್ ಎಷ್ಟು ತಗೊಳ್ತೀರಾ ಅಷ್ಟೇ ಹಿಪ್ಪಿಗೆ ಕೊಡ್ಬೋದು. ಕಿಡ್ಸಲ್ಲಿ ಜಾಸ್ತಿ ಡಿಫ್ರೆನ್ಸ್ ಬರಲ್ಲ. ಸೊ ಇವಾಗ ಕುರ್ತಿದು ಫುಲ್ ಲೆಂತ್. ಸೊ ಶೋಲ್ಡರ್ ಮಿಡಲ್ ಪಾಯಿಂಟಿಂದ ನನ್ನ ಕುರ್ತಿ ಫುಲ್ ಲೆಂತ್ 20. ಸೊ 20ಇಂದ ನಾನು 1.5 ಪ್ಲಸ್ ಕೊಟ್ಟಿದ್ದೀನಿ. ಹಾಫ್ ಇಂಚ್ ಮೇಲೆ ಸೀಮ್ ಅಲೌನ್ಸ್ಗೆ, ಕೆಳಗಡೆ ಮತ್ತು 1 ಇಂಚ್ ಸೀಮ್ ಅಲೌನ್ಸ್ಗೆ. ಸೊ ನೆಕ್ಸ್ಟ್ ಬಾಟಮ್ ವಿಡ್ತ್ ಎಷ್ಟು ಅಂದರೆ ನಾನು ಹಿಪ್ಪಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ನಿಮಗೆ ಎಷ್ಟು ರೆಡಿ ಬೇಕೋ ಅಷ್ಟು ನೀವು ಇಡ್ಬೋದು. ಸೊ ಇವಾಗ ಎಲ್ಲ ಲೈನ್ನ ಜಾಯಿನ್ ಮಾಡ್ಕೊಳ್ಳಿ ಬಾಟಮ್ವರೆಗೆ. ಎಕ್ಸ್ಟ್ರಾ ಸೀಮ್ ಅಲೌನ್ಸ್ ಕೂಡ ಜಾಯಿಂಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟಿಗೆ ಬಂತು ಅಂದರೆ ಆರ್ಮಿದ್ದು ಕರ್ವ್ ಹೇಗೆ ಡ್ರಾ ಮಾಡೋದಂದರೆ, ನಾವಲ್ಲಿ ಆರ್ಮ್ ಡೌನ್ ಎಲ್ಲಿಂದ ತಗೊಂಡಿರ್ತೀವಿ ಶೋಲ್ಡರ್ ಡೌನು ಅಲ್ಲಿಂದ ಮಿಡಲ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಂದಲ್ಲಿ 4.5 ಬರುತ್ತೆ ಆಫ್ಟರ್ ಶೋಲ್ಡರ್ ಡೌನ್, ಹಾಫ್ ಇಂಚ್ ಡೌನ್ ಬಂದಮೇಲೆ. ಸೊ 4.5 ಇದು ಮಿಡಲ್ 2 1/4 ತಗೊಂಡು ಅಲ್ಲಿಂದ ನಾವು ಜಸ್ಟ್ ಚೆಸ್ಟ್ ಲೈನಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಫ್ರಂಟಿಗೆ ಅಂದರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ 1/4 ಇಂಚು ಒಳಗಡೆ ಬಂದರೆ ಸಾಕು. ಸೊ ನೆಕ್ ಪಾರ್ಟಿಗೆ ಬಂತು ಅಂದರೆ ಇಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಒಂದರಲ್ಲೇ ಮಾರ್ಕ್ ಮಾಡಿದ್ದೀನಿ. ಫ್ರಂಟಿಗೆ ನಾನು ಬ್ಯಾಕಿಗೆ 2.5 ತೊಗೊಂಡಿದ್ದೀನಿ, ಫ್ರಂಟಿಗೆ 3.5 ತೊಗೊಂಡಿದ್ದೀನಿ ಡೀಪ್. ಸೊ ನೆಕ್ ವಿಡ್ತ್ ನಾನು 2.5 ತೊಗೊಂಡಿದ್ದೀನಿ. ಇಲ್ಲಿ ನೀವು 2.25 ತಗೊಳ್ಬೋದು. ನಿಮಗೆ ಬೇಕು ಅಂದರೆ ಬ್ಯಾಕಲ್ಲಿ ಸ್ಲಿಟ್ ಕೊಡ್ಬೋದು. ನೀವು ಜಸ್ಟ್ ಸ್ಲಿಟ್ ಕೊಟ್ಟು 1-2-3 ಹುಕ್ಸ್ ಕೊಡ್ಬೋದು. ಈಸಿ ಆಗುತ್ತೆ ವೇರ್ ಮಾಡುವಾಗ ಮಕ್ಕಳಿಗೆ. ಸೊ ಇದು ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ನೆಕ್ಸ್ಟ್ ಸ್ಲೀವ್ ಪಾರ್ಟ್ ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.